ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊತೀನಿ. ಧನ್ಯವಾದಗಳು. ಶ್ರೀಕಾಂತ್ ನಮಸ್ಕಾರ. ಕನ್ನಡ ರಾಜವಂಶಗಳು ಹಾಗೂ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ. ನಾವು 2-3 ಸಂಚಿಕೆಗಳಲ್ಲಿ ಕದಂಬರನ್ನು, ತಲಕಾಡಿನ ಗಂಗರನ್ನು, ಆ ಕಾಲದ ಸಾಹಿತ್ಯವನ್ನು ಕುರಿತು ಮಾತನಾಡಿದ್ದೇವೆ. ಇದೀಗ ಬಾದಾಮಿ ಚಾಲುಕ್ಯರನ್ನು ಕುರಿತು ಮಾತಾಡೋಣ ಅಂದ್ಕೊಳ್ತಾ ಇದ್ದೇವೆ. ಇದರ ಮಧ್ಯೆ ಪಲ್ಲವರ ಬಗ್ಗೆಯೂ ಸ್ವಲ್ಪ ಮಾತಾಡಬೇಕು, ಅದನ್ನು ಮುಂದಿನ ಸಲ ನೋಡುವ. ಯಾಕೆಂದರೆ ಈ ಬಾದಾಮಿ ಚಾಲುಕ್ಯರಿಗೂ ಪಲ್ಲವರಿಗೂ ಸಾಕಷ್ಟು ಘರ್ಷಣೆಗಳು ನಡೀತಾ ಇತ್ತು. ಪಲ್ಲವರ ಬಗ್ಗೆ ಒಂದು ಪುಟಾಣಿ ದರ್ಶನವನ್ನು ಮಾಡೋಣ. ಬಾದಾಮಿ ಚಾಲುಕ್ಯರು ಬಹಳ ಪ್ರಸಿದ್ಧವಾದಂಥ ರಾಜವಂಶ. ಬಾದಾಮಿ ಚಾಲುಕ್ಯರ ಸಂದರ್ಭದಲ್ಲಿ, ವಿಶೇಷವಾಗಿ 2ನೆಯ ಪುಲಿಕೇಶಿಯ ಸಂದರ್ಭದಲ್ಲಿ, ಕರ್ನಾಟಕದ ಅತ್ಯಂತ ವಿಸ್ತಾರವಾದ ಭೂಭಾಗ ಏರ್ಪಡಿತು. ಈ ಹೊತ್ತಿಗೆ ಹೋಲಿಸಿದರೂ ಬಹಳ ವಿಸ್ತಾರವಾಗಿದ್ದಂಥ, ಈಗಿರತಕ್ಕಂಥ ಭೂಭಾಗಕ್ಕಿಂತ ಹೆಚ್ಚು ಜಾಗ ಕನ್ನಡದ್ದು ಆಗಿದ್ದ ಕಾಲ ಆಗಿತ್ತದು. ಅವರ ರಾಜಧಾನಿ ಬಾದಾಮಿ ಅಂತ. ಬಾದಾಮಿ, ಐಹೊಳೆ ಒಟ್ಟೊಟ್ಟಿಗೆ ನಾವು ಮಾತಾಡ್ತೀವಿ. ಈ ಬಾದಾಮಿಯ ಹೆಸರು ಮೂಲದಲ್ಲಿ ವಾತಾಪಿ ಅಂತ. ನಾನು ಈ ಸಂಗೀತ ಕಚೇರಿಯಲ್ಲಿ ವಾತಾಪಿ ಗಣಪತಿಂ ಭಜೇಹಂ ಅಂತ ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆಯನ್ನು ಕೇಳಿದಾಗ ಆಗಲೆಲ್ಲ ಅನ್ನಿಸ್ತಿತ್ತು, ಈ ವಾತಾಪಿಗೂ ಗಣಪತಿಗೂ ಸಂಬಂಧ ಏನಯ್ಯ ಅಂತ. ಮುತ್ತುಸ್ವಾಮಿ ದೀಕ್ಷಿತರ ಊರಿನಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಒಂದು ಗಣಪತಿ ವಿಗ್ರಹ. ಆ ಗಣಪತಿ ವಿಗ್ರಹ ಈ ಬಾದಾಮಿಯಿಂದ ತೆಗೆದುಕೊಂಡು ಹೋಗಿದ್ದು ಅಂತ ವಾತಾಪಿ ಗಣಪತಿ ಅಂತ ಅದನ್ನು ಕರೆದು ಅದನ್ನು ಹಾಡು ಹೇಳಿದರು. ಭಾಳ ಪ್ರಸಿದ್ಧವಾಗಿರೋದು. ಹೀಗಾಗಿ ಈಗ ಏನದು ಬಾದಾಮಿ ಅಂತ ಕರೀತಾರೆ, ಅದು ಒಂದು ಕಾಲದಲ್ಲಿ ಕರೆಯಲ್ಪಟ್ಟಿದ್ದು ವಾತಾಪಿ ಅಂತ. ಆ ಊರಿನಿಂದ ಗಣಪತಿ ಬಂದಿದ್ದರಿಂದ ಮುತ್ತುಸ್ವಾಮಿ ದೀಕ್ಷಿತರು ವಾತಾಪಿ ಗಣಪತಿಂ ಭಜೇಹಂ ಅನ್ನತಕ್ಕಂಥ ಕೀರ್ತನೆಯನ್ನು ಹಾಡಿದರು. ಅದು ಲೋಕಪ್ರಸಿದ್ಧವಾಯಿತು. ಸಾಮಾನ್ಯವಾಗಿ ಈಗ ಎಲ್ಲ ಸಂಗೀತ ಕಚೇರಿಗಳಲ್ಲಿಯೂ ಅನಪೇಕ್ಷಿತವಾಗಿ ಬಾದಾಮಿಯ ಹೆಸರು ಪುನರುಚ್ಚಾರ ಆಗ್ತಾನೇ ಇರ್ತದೆ. ಆ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡವರು ಚಾಳುಕ್ಯರು. ಚಾಳುಕ್ಯರು ಅನ್ನತಕ್ಕಂಥ ವಂಶ ಉಗಮವಾಗಿದ್ದಕ್ಕೆ ಪೌರಾಣಿಕ ಕಥೆಯೊಂದಿದೆ. ಬ್ರಹ್ಮ ಬೊಗಸೆಯ ನೀರನ್ನು ತೆಗೆದುಕೊಂಡು ಹೀಗೆ ಅರ್ಘ್ಯವನ್ನು ಕೊಡಬೇಕಾಗಿದ್ದರೆ ಆ ಬೊಗಸೆಯಿಂದ ಒಬ್ಬ ಯೋಧ ಉತ್ಪನ್ನನಾದನಂತೆ. ಚುಳುಕು ಅಂತ ಅದರ ಹೆಸರು. ಚುಳಕಾನೋ ಏನೋ ಕರೀತಾರೆ ಅದನ್ನು, ಈ ಬೊಗಸೆಯನ್ನು. ಆ ಬೊಗಸೆಯಲ್ಲಿ ಹುಟ್ಟಿದ ಯೋಧನಿಂದ ಚಾಳುಕ್ಯ ವಂಶ ಅನ್ನುವುದು ಬಂತು ಅಂತ ಒಂದು ಪೌರಾಣಿಕ ಕಥೆ. ಆದರೆ ಅದಕ್ಕೆ ಮತ್ತೊಂದು ಮೂಲವನ್ನು ಹೇಳ್ತಾರೆ, ಹೆಚ್ಚು ಸರಿ ಇರಬಹುದಾದ ಮೂಲ ಅಂತ. ಬಹುಶಃ ಇವರು ಒಕ್ಕಲಿಗರು. ಆ ಬಾದಾಮಿ ಪ್ರದೇಶದ ಸುತ್ತಮುತ್ತಲೂ ಇರತಕ್ಕಂಥ ಒಕ್ಕಲುತನ ಮಾಡತಕ್ಕವರು. ಅವರಿಗೆ ಪ್ರಧಾನವಾಗಿರತಕ್ಕಂಥ ಆಯುಧಗಳು ಅಂದರೆ ಹಾರೆ, ಗುದ್ದಲಿ, ಸಲಿಕೆ ಇತ್ಯಾದಿ. ಈ ಚಲಿಕೆ ಅನ್ನುವುದೇ ಚಾಲುಕ್ಯ ಅನ್ನುವುದರ ಮೂಲ. ಆ ಚಲಿಕೆಯನ್ನೇ ತಮ್ಮ ರಾಜಲಾಂಛನವನ್ನಾಗಿ ಅವರು ಮಾಡಿಕೊಂಡಿರಬೇಕು ಅನ್ನತಕ್ಕಂಥ
ಮತ್ತೊಂದು ವಿದ್ವಾಂಸರ ಊಹೆ ಇದೆ. ಅದೇನೇ ಇದ್ರೂ ನಮಗೆ ಐತಿಹಾಸಿಕವಾಗಿ ಸಿಗತಕ್ಕಂಥದ್ದು ಅಂದರೆ ಚಾಲುಕ್ಯರಲ್ಲಿ ಮೊಟ್ಟ ಮೊದಲನೆಯ ರಾಜ ಅಂದರೆ ಜಯಸಿಂಹ ಅಂತ, ಅವನ ಮಗ ರಣರಾಗ ಅಂತ. ಆದರೆ ಇವರ ಬಗ್ಗೆ, ಈ ಇಬ್ಬರ ಬಗ್ಗೆ ಹೆಚ್ಚಿನ ದಾಖಲಾತಿಗಳೇನೂ ನಮಗೆ ಸಿಗಲ್ಲ. ಆದರೆ ಆ ರಣರಾಗನ ಮಗ ಒಂದನೇ ಪುಲಿಕೇಶಿ ಅಂತ, ರಾಮಾಯಣ ಭಾರತ ಭಾಗವತಗಳಲ್ಲೆಲ್ಲ ಮಹಾ ವಿದ್ವಾಂಸನಾಗಿದ್ದಾತ. ವೈಷ್ಣವ, ಪೌಂಡರೀಕ, ಅಶ್ವಮೇಧ, ಸುದರ್ಶನ, ಬಹುಸುವರ್ಣ ಇಂಥ ಯಾಗಗಳನ್ನೆಲ್ಲ ಮಾಡಿದ್ದಂಥ ವ್ಯಕ್ತಿ, ಮಹಾವೀರನಾಗಿದ್ದವನು. ರಣವೀರ ಅನ್ನತಕ್ಕಂಥದ್ದು, ಪೃಥ್ವಿ ವಲ್ಲಭ ಅನ್ನತಕ್ಕಂಥದ್ದು, ಹೀಗೆ ಯಾವ್ಯಾವುದೋ ಸಾಕಷ್ಟು ಬಿರುದುಗಳು ಆತನಿಗೆ, ಸತ್ಯಾಶ್ರಯ ಅನ್ನತಕ್ಕದ್ದು, ಹೀಗೆಲ್ಲ ಬಿರುದುಗಳನ್ನು ಗಳಿಸಿದ್ದಂತಹ ಮಹಾರಾಜ. ಅವನ ಕಾಲದಲ್ಲಿ ಸಾಕಷ್ಟು ವಿಸ್ತಾರವಾಯಿತು ಚಾಲುಕ್ಯ ಸಾಮ್ರಾಜ್ಯ. ವಾಸ್ತವವಾಗಿ ನಾವು ಪ್ರಾರಂಭದ ಜಯಸಿಂಹ ಅಂತ ಮಾತನಾಡಿದ್ವಲ್ಲ, ಆ ಜಯಸಿಂಹ ಕದಂಬರ ಸೇನೆಯಲ್ಲಿ ಸೇನಾಧಿಪತಿಯಾಗಿದ್ದ ಅಂತ ಒಂದು ಹೇಳಿಕೆ. ಆಮೇಲೆ ಅವನೇ ಸ್ವತಂತ್ರ ರಾಜನಾದ ಇತ್ಯಾದಿ ಇತ್ಯಾದಿ ವಿವರಣೆಗಳು. ಮತ್ತೆ ನೆನಪಿಟ್ಕೊಳ್ಬೇಕಾದ್ದು, ಒಬ್ಬ ರಾಜವಂಶದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಉಳಿದ ರಾಜವಂಶಗಳು ಇರಲಿಲ್ಲ ಅಂತಲ್ಲ. ಈಗ ನಾವು ಚಾಳುಕ್ಯರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂದರೆ ಗಂಗರೂ ಇದ್ದರು, ಕದಂಬರೂ ಇದ್ದರು, ಅವರ ರಾಜ್ಯಗಳೂ ಇತ್ತು, ಪರಸ್ಪರ ಘರ್ಷಣೆ ಆಗ್ತಾ ಇತ್ತು. ಈ ಚಾಳುಕ್ಯರ ರಾಜನೊಬ್ಬ ಕದಂಬರ ರಾಜಧಾನಿಯಾಗಿದ್ದಂತಹ ಬನವಾಸಿಯನ್ನೇ ಗೆದ್ದು ಬಿಟ್ಟಿದ್ದ ಒಂದು ಸಲ. ಹೇಗೂ ಈ ಒಂದನೇ ಪುಲಿಕೇಶಿ ಎನ್ನತಕ್ಕಂಥವನು ಪ್ರಾರಂಭದ ದಿವಸಗಳಲ್ಲಿ ಬಹಳ ಹೆಸರು ಮಾಡಿದಾತ. ಆತನ ಮಗ ಒಂದನೆಯ ಕೀರ್ತಿವರ್ಮ ಅಂತ, ಈತನೂ ಸಾಕಷ್ಟು ಪ್ರಸಿದ್ಧನಾಗಿದ್ದ. ಬಹುಶಃ ಆತನ ಕಾಲದಲ್ಲಿಯೇ ವಾತಾಪಿ ಎನ್ನತಕ್ಕಂಥ ನಗರದ ನಿರ್ಮಾಣ ಆಯಿತು ಅಂತ ಕಾಣುತ್ತೆ. ವಾತಪ್ಯಾಹ ಪ್ರಥಮ ವಿಧಾತ ಅನ್ನತಕ್ಕಂಥ ಒಂದು ಹೇಳಿಕೆ ಆತನ ಸಂದರ್ಭದ ಶಾಸನದಲ್ಲಿ ಸಿಗುತ್ತೆ. ಹೀಗಾಗಿ ಒಂದನೇ ಕೀರ್ತಿವರ್ಮನೆ ಆ ವಾತಾಪಿಯನ್ನು, ಅಂದರೆ ಈಗಿರ್ತಕ್ಕಂಥ ಬಾದಾಮಿಯನ್ನು ನಿರ್ಮಾಣ ಮಾಡಿದಾತ ಅಂತಕ್ಕಂಥದ್ದು ವೇದ್ಯ. ಈ ಒಂದನೇ ಕೀರ್ತಿವರ್ಮನಿಗೆ ಒಬ್ಬ ಮಗ, ಅವನೇ ಎರಡನೆಯ ಪುಲಿಕೇಶಿ ಅಂತ. ಆದರೆ ವಾಸ್ತವವಾಗಿ ಒಂದನೇ ಕೀರ್ತಿವರ್ಮ ಈ ಲೋಕವನ್ನು ಬಿಟ್ಟಾಗ ಈ ಎರಡನೇ ಪುಲಿಕೇಶಿ ಇನ್ನೂ ಮಗುವಾಗಿದ್ದ. ಅದು ಕಾರಣದಿಂದ ಈ ಕೀರ್ತಿವರ್ಮನ ತಮ್ಮ ಮಂಗಲೀಶ ಅನ್ನತಕ್ಕಂಥವನು ರಾಜನಾದ. ಪುಲಿಕೇಶಿ ಬೆಳೆದ ದೊಡ್ಡವನಾದ, ಎರಡನೇ ಪುಲಿಕೇಶಿ. ಹಾಗಂತ ತಮ್ಮನೇನು, ಅಂದರೆ ಇವನು ಚಿಕ್ಕಪ್ಪ ಏನು ಅವನಿಗೆ ರಾಜ್ಯವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡಲಿಲ್ಲ. ಆಮೇಲೆ ಎರಡನೇ ಪುಲಿಕೇಶಿ ಸ್ವಲ್ಪ ಬೆಳೆದ, ಕೊನೆಗೆ ತನ್ನ ಚಿಕ್ಕಪ್ಪನ ಜೊತೆಗೆ ಯುದ್ಧ ಮಾಡಬೇಕಾಯಿತು. ಯುದ್ಧ ಮಾಡಿ ಗೆದ್ದು ಚಾಲುಕ್ಯ ಸಾಮ್ರಾಜ್ಯವನ್ನು ಮುಂದುವರಿಸಿದ. ಈ ಎರಡನೆಯ ಪುಲಿಕೇಶಿ ಬಗ್ಗೆ ನಾವೊಂದೆರಡು ಅಂಶಗಳನ್ನು ದಾಖಲು ಮಾಡಬೇಕು. ಬಹಳ 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 ಶೂರ. ಆತನನ್ನು ಇಡೀ ಚಾಲುಕ್ಯ ವಂಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಹಲವು ವರ್ಷಗಳ ಕಾಲ ರಾಜ್ಯವನ್ನು ಆಳಿದಂತಹ ಮಹಾರಾಜ ಅಂತ ಕರೀತಾರೆ. ಈತನ ಪರಾಕ್ರಮ ಎಷ್ಟಿತ್ತು ಅಂದರೆ, ಈತನ ಪ್ರಸಿದ್ಧಿ ಎಷ್ಟಿತ್ತು ಅಂದರೆ ಒಂದೆರಡು ಉದಾಹರಣೆಯನ್ನು ಕೊಡಬೇಕು. ಎರಡನೇ ಪುಲಿಕೇಶಿ ನೆನಪಿಟ್ಕೊಳ್ಬೇಕು ನಾವು. ಹರ್ಷವರ್ಧನ ಅನ್ನತಕ್ಕಂಥವನು ಉತ್ತರ ಭಾರತದ ರಾಜ. ಅವನು ನರ್ಮದಾ ನದಿ ಆ ಕಡೆಗೆ ಇದ್ದವನು. ಆತ ನರ್ಮದಾ ನದಿಯನ್ನು ದಾಟಿ ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು ಅಂತ ಪ್ರಯತ್ನಪಟ್ಟ. ಆಗ ಈ ಎರಡನೆಯ ಪುಲಿಕೇಶಿ ಆತನನ್ನು ನರ್ಮದಾ ನದಿ ದಾಟದಂತೆ ತಡೆದು ವಿಜಯವನ್ನು ಸಾಧಿಸಿದ. ಹ್ಯೂನತ್ಸಾಂಗ್ ಅಂತ ಆತ ಅರಬ್ಬಿ ರಾಷ್ಟ್ರದಿಂದ ಎರಡನೇ ಖುಸ್ರು ಆಳ್ತಾ ಇದ್ದಾಗ ಅಲ್ಲಿ ಪರ್ಷಿಯಾದಲ್ಲಿ, ಅಲ್ಲಿಂದ ಇಲ್ಲಿ ರಾಯಭಾರಿಯಾಗಿ ಬಂದು ಓಡಾಡಿದವನು ಇದನ್ನೆಲ್ಲ ವರ್ಣನೆ ಮಾಡ್ತಾನೆ.
ತನ್ಮೂಲಕ ನಮಗೆ ಅರ್ಥ ಮಾಡಿಕೊಳ್ಳಬೇಕಾದ ಮತ್ತೊಂದು ಅಂಶ ಏನು ಅಂದರೆ, ಈ ಎರಡನೇ ಪುಲಿಕೇಶಿ ಅರಬ್ಬಿ ರಾಷ್ಟ್ರಗಳ ಜೊತೆಗೂ ಸಂಪರ್ಕವನ್ನು ಹೊಂದಿದ್ದಾತ. ಆಗ ಪರ್ಷಿಯಾವನ್ನು ಆಳ್ತಾ ಇದ್ದಂಥ ಎರಡನೇ ಖುಸ್ರು ಅನೇಕಾನೇಕ ಉಡುಗೊರೆಗಳನ್ನು ಈ ಎರಡನೇ ಪುಲಿಕೇಶಿಗೆ ಕೊಡ್ತಾ ಇದ್ದ. ಮತ್ತು ಪತ್ರವ್ಯವಹಾರ ಅವರಿಬ್ಬರ ಮಧ್ಯವೂ ನಡೆದಿತ್ತು. ಅಂದರೆ ಅಷ್ಟು ದೂರದವರೆವಿಗೂ ಎರಡನೇ ಪುಲಿಕೇಶಿಯ ಕೀರ್ತಿ ಹರಡಿತ್ತು. ಈ ಎರಡನೇ ಪುಲಿಕೇಶಿಗೆ 4 ಜನ ಮಕ್ಕಳು. ಆ 4 ಜನರ ಮಕ್ಕಳಲ್ಲಿ ಒಬ್ಬನು ಮಹಾಪ್ರಸಿದ್ಧನಾದವನು ವಿಕ್ರಮಾದಿತ್ಯ ಅಂತ, 1ನೇ ವಿಕ್ರಮಾದಿತ್ಯ ಅಂತ ಕರೀತಾರೆ. ಆತನ ಕಾಲದಲ್ಲಿ ಎಲ್ಲಿಯ ತನಕ ರಾಜ್ಯ ವಿಸ್ತರಣೆ ಆಯಿತು ಅಂದರೆ, ಈಗ ಏನು ತಮಿಳುನಾಡಿನ ಕಂಚಿ ಅಂತ ಇದೆ, ಆ ಕಂಚಿಯ ತನಕ ಕರ್ನಾಟಕವನ್ನು ವಿಸ್ತರಿಸಿಬಿಟ್ಟಿದ್ದ. ಹೋಗಿ ಅಲ್ಲಿ ಜಯಸ್ತಂಭವನ್ನು ಸ್ಥಾಪನೆ ಮಾಡಿದ್ದ. ಈ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ ಅಂತ, ಅವನ ಮಗ ವಿಜಯಾದಿತ್ಯ ಅಂತ, ಹೀಗೆ ಆ ಸಾಮ್ರಾಜ್ಯ ಮುಂದುವರ್ಕೊಂಡು ಹೋಗುತ್ತೆ. ಕೊನೆಗೆ 2ನೆಯ ಕೀರ್ತಿವರ್ಮನ ಸಂದರ್ಭದಲ್ಲಿ ಆ ರಾಜ್ಯ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಕಳ್ಕೊಳ್ಳುತ್ತೆ. ಈ ಚಾಳುಕ್ಯರು ಹಲವಾರು ಬಾರಿ ಪಲ್ಲವರ ಜೊತೆಗೆ ಘರ್ಷಣೆಯನ್ನು ಮಾಡ್ತಾಯಿದ್ರು, ಅಥವಾ ಪಲ್ಲವರು ಇವರ ಜೊತೆಗೆ ಘರ್ಷಣೆಯನ್ನು ಮಾಡ್ತಾಯಿದ್ರು. ಪಲ್ಲವರು ಗೆದ್ದಿದ್ದಂತಹ ಚಾಲುಕ್ಯರ ಭೂಭಾಗಗಳನ್ನು, ಕಂಚಿ ಸಹಿತ ಭೂಭಾಗಗಳನ್ನು 2ನೇ ವಿಕ್ರಮಾದಿತ್ಯ ಗೆದ್ದ. ಅಂತೂ ಚಾಳುಕ್ಯ ಸಾಮ್ರಾಜ್ಯ ಅನ್ನತಕ್ಕಂಥದ್ದೇ ಒಂದು ಅರ್ಥದಲ್ಲಿ ಇರಲಿ. ನಾವು ಕದಂಬರನ್ನು ಮೊಟ್ಟ ಮೊದಲನೆಯ ಕನ್ನಡದ ರಾಜರು ಅಂತ ಹೇಳಿದ್ದೇವೆ, ಮಾತಾಡಿದ್ದೇವೆ, ವಿವರಿಸಿದ್ದೇವೆ. ಆದರೆ ನಿಜವಾದ ಅರ್ಥದಲ್ಲಿ ದಕ್ಷಿಣಾಪಥೇಶ್ವರ ಅನ್ನತಕ್ಕಂಥ ಬಿರುದು ಈ ಚಾಲುಕ್ಯ ರಾಜರಿಗೆ ಬಂದಿದ್ದು ಈ ಕನ್ನಡ ಸಾಮ್ರಾಜ್ಯವನ್ನು ಅಷ್ಟು ವಿಸ್ತಾರ ಮಾಡಿದ್ದರಿಂದ. ಇಡೀ ದಕ್ಷಿಣಾಪಥಕ್ಕೇ ರಾಜರಾದವರು ಈ ಚಾಳುಕ್ಯ. ಹೀಗಾಗಿ ಒಂದು ಅರ್ಥದಲ್ಲೇನು, ಎಲ್ಲ ಅರ್ಥಗಳಲ್ಲಿಯೂ ಕನ್ನಡ ಸಾಮ್ರಾಜ್ಯದ ಅತ್ಯಂತ ವಿಸ್ತಾರವಾದ ಅಧ್ಯಾಯ ಆರಂಭ ಆಗಿದ್ದು ಈ ಚಾಳುಕ್ಯರಿಂದ ಅಂತ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಬಾದಾಮಿ ಶಾಸನ ಅನ್ನುವುದು. ನಮ್ಮ ಕನ್ನಡ ಸಾಹಿತ್ಯದ ಗುರ್ತಿಸುವಿಕೆಯ ಸಂದರ್ಭದಲ್ಲಿ ಹಲ್ಮಿಡಿಯ ಶಾಸನವನ್ನು ನೋಡಿದ ನಂತರ ನಾವು ಅತ್ಯವಶ್ಯವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಬಾದಾಮಿ ಶಾಸನವನ್ನು. ಅದು ಈ ಚಾಲುಕ್ಯರ ಸಂದರ್ಭದಲ್ಲಿ ಬಂದಂಥ ಶಾಸನ. ಆ ಶಾಸನದ ಜೊತೆಗೆ ಮತ್ತೊಂದು ವೈರಾಗ್ಯ ಶಾಸನವೊಂದು ಉಂಟು. ಹೀಗಾಗಿ ಆ ಎರಡೂ ಶಾಸನಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈಗಿನ ಮಾತನ್ನು ಮುಗಿಸೋಣ. ನಮಸ್ಕಾರ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.